ಇಂದಿನಿಂದ ಅಕ್ಟೋಬರ್ 2ರವರೆಗೆ ತುಮಕೂರು ದಸರಾ. ತುಮಕೂರು ದಸರಾ ಮಹೋತ್ಸವ ಅದ್ದೂರಿ ಉದ್ಘಾಟನೆ. ಕಲ್ಪತರು ನಾಡು ಶೈಕ್ಷಣಿಕ ನಗರಿ ತುಮಕೂರಿನಲ್ಲಿ ಕಳೆದ ವರ್ಷದಿಂದ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಮೈಸೂರಿನಂತೆ ತುಮಕೂರಿನಲ್ಲಿಯೂ ಅದ್ದೂರಿಯಾಗಿ ದಸರಾ ಉತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇಂದಿನಿಂದ ಅಕ್ಟೋಬರ್ 2ರವರೆಗೆ ಸುಮಾರು 11 ದಿನಗಳ ಕಾಲ ಅದ್ದೂರಿ ದಸರಾ ಮಹೋತ್ಸವ ನಡೆಸಲಾಗ್ತಾ ಇದ್ದು, ದಸರಾ ಮಹೋತ್ಸವಕ್ಕೆ ಗೃಹ ಸಚಿವ ಪರಮೇಶ್ವರ್ ಉದ್ಘಾಟನೆಯನ್ನ ಮಾಡಿದ್ರು. ಇನ್ನು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವ ದಸರಾ ಮಹೋತ್ಸವಕ್ಕೆ ಪರಮೇಶ್ವರ್ ಅವರು ನಂದಿ ಧ್ವಜ ಪೂಜೆಯನ್ನ ನೆರವೇರಿಸುವ ಮೂಲಕ ತುಮಕೂರು ದಸರಾವನ್ನ ಉದ್ಘಾಟನೆ ಮಾಡಿದ್ರು. ನಂದಿ ಧ್ವಜಾರೋಹಣ ಮಾಡಿದ ಪರಂ ಬಳಿಕ ಧಾರ್ಮಿಕ ಮಂಟಪವನ್ನ ಉದ್ಘಾಟನೆ ಮಾಡಿದ್ರು. ದಸರಾ ಚಾಲನೆ ವೇಳೆ ವಿವಿಧ ಕಲಾ ತಂಡಗಳು ದಸರಾ ಮೊದಲ ದಿನಕ್ಕೆ ಮೆರುಗನ್ನ ತಂದ್ರು. ಇನ್ನು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರ ಪತ್ನಿ ಕನಿಕಾ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ, ಮಾಜಿ ಸಚಿವ ರಾಜಣ್ಣ, ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಸಿದ್ದಗಂಗಾ ಮಠದ ಮಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಸೇರಿ ವಿವಿಧ ಮಠಗಳ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ತುಮಕೂರು ದಸರಾ ಮಹೋತ್ಸವದ ಅಂಗವಾಗಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಧಾರ್ಮಿಕ ಮಂಟಪ ನಿರ್ಮಾಣ ಮಾಡಲಾಗಿದ್ದು, ಮೈಸೂರಿನ ಅರಮನೆಯಂತೆಯೇ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದ್ದು, ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಅಲ್ಲದೆ ದಸರಾ ಅಂಗವಾಗಿ ಇಂದಿನಿಂದ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದರು. ಮೊದಲ ದಿನ ದಸರಾ ಉದ್ಘಾಟನಾ ಸಮಾರಂಭಕ್ಕೆ ಗಣ್ಯರ ಜೊತೆ ಜಿಲ್ಲೆಯ ಮೂಲೆ ಮೂಲೆಯಿಂದ ಜನರು ಆಗಮಿಸಿದ್ರು. ಇತ್ತ ತುಮಕೂರು ದಸರಾ ಮಹೋತ್ಸವವನ್ನ ನೋಡಲು ಎಲ್ಲಾ ತಾಲೂಕುಗಳಿಂದ ನಿತ್ಯ 250 ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ದಸರಾ ಮಹೋತ್ಸವದ ಅಂಗವಾಗಿ ಇಂದು ಹೆಲಿಕಾಪ್ಟರ್ ರೈಡ್ಗೆ ಪರಮೇಶ್ವರ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟರು. ಬಳಿಕ ಸಾರ್ವಜನಿಕರ ಜೊತೆ ಪರಂ ಹೆಲಿಕಾಪ್ಟರ್ ರೈಡ್ ಅನ್ನ ಮಾಡಿದ್ದು ವಿಶೇಷವಾಗಿತ್ತು. ಜೊತೆಗೆ ಹೆಲಿಕಾಪ್ಟರ್ ರೈಡ್ ಮಾಡಿದ ಸಾರ್ವಜನಿಕರಿಂದ ಸ್ವತಃ ಪರಮೇಶ್ವರ್ ಸಾಹೇಬ್ರು ಅಭಿಪ್ರಾಯವನ್ನ ಕೇಳಿದ್ರು. ಪಕ್ಷ ಈ ಯಾವುದೇ ಭಾವನೆಗಳಿಲ್ಲದೆ ತುಮಕೂರಿನ ಹಬ್ಬ, ತುಮಕೂರು ಜನರ ಹಬ್ಬ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ಇದರಲ್ಲಿ ಅನೇಕ ವಿಚಾರಗಳನ್ನು ನಾವು ತಗೊಂಡು ಬಂದಿದ್ದೇವೆ. ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಅವರು ಈ ಧಾರ್ಮಿಕ ವಿಚಾರಗಳನ್ನ, ಸಾಂಸ್ಕೃತಿಕ ವಿಚಾರಗಳನ್ನ ನಮ್ಮದಾಗಿಸಿಕೊಂಡು ಅವರು ಕೂಡ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಇದು ಇಲ್ಲಿಗೆ ಯಾವುದೋ ಒಂದು ಜನರೇಷನ್ಗೆ ನಿಲ್ಲುವಂಥದ್ದಲ್ಲ. ನಮ್ಮ ಪೂರ್ವಜರು ಯಾವತ್ತೂ ಮಾಡಿದ್ದಾರೆ. ವಿಜಯನಗರದ ಸಾಮ್ರಾಜ್ಯದಿಂದ ಪ್ರಾರಂಭವಾದಂಥ ಈ ದಸರಾ ಆಚರಣೆ ಮೈಸೂರಿನ ಸಂಸ್ಥಾನದವರು ಮುಂದುವರಿಸಿಕೊಂಡು ಬಂದರು ಅಂತ ಹೇಳಿದ್ರೆ ಅದನ್ನ ಇವತ್ತು ನಾವು ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಆ ಜನರೇಷನ್ ಬೇರೆ, ಆದರೆ ಇವತ್ತಿಗೂ ಕೂಡ ನಮ್ಮ ಈ ಸಂದರ್ಭದಲ್ಲಿ, ಈ ಕಾಲಘಟ್ಟದಲ್ಲಿ ನಾವು ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಅದೇ ಪ್ರಕಾರ ಮುಂದೆ ಕೂಡ. ಇನ್ನು ತುಮಕೂರು ದಸರಾ ಮಹೋತ್ಸವ ಕಳೆದ ಬಾರಿಗಿಂತ ಈ ಬಾರಿ ಮತ್ತಷ್ಟು ವಿಶೇಷವಾಗಿದ್ದು, ತುಮಕೂರಿಗರಿಗಾಗಿ ಹೆಲಿಕಾಪ್ಟರ್ ರೈಡ್, ಹಾಟ್ ಏರ್ ಬಲೂನ್, ಅಂಬಾರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಮೊದಲ ದಿನ ದಸರಾ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದ್ದು, ಮುಂದಿನ ದಿನಗಳಲ್ಲಿ ದಸರಾ ಉತ್ಸವ ಹೇಗೆ ನಡೆಯುತ್ತೆ, ಜನರಿಂದ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಅದೇ ರೀತಿಯಲ್ಲಿ ಅನೇಕ ವೈಭವದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ಳುವುದರ ಮುಖಾಂತರವಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಇದು ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಷ್ಟೇ ಆಗಬಾರದು, ಇದರಿಂದ ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳನ್ನು ಒಳಗೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಮಕ್ಕಳಿಗೂ ಕೂಡ ಇದೊಂದು ಶೈಕ್ಷಣಿಕ ಪ್ರವಾಸದಂತೆ ಆಗಬೇಕು ಅವರಿಗೆ ಅನ್ನುವ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮುಖಾಂತರವಾಗಿ ಈ ಒಂದು ದಸರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಜೊತೆಗೆ ಇದು ಹೆಲಿಪ್ಯಾಡ್ನಲ್ಲಿ, ಹೆಲಿಕಾಪ್ಟರ್ನಲ್ಲಿ ನಮ್ಮ ನಗರವನ್ನು ಸುತ್ತುವಂಥ ಅವಕಾಶ,
ಮತ್ತು ಓಪನ್ ಬಸ್ನಲ್ಲಿ ರಾತ್ರಿ ವೇಳೆಯಲ್ಲಿ ನಮ್ಮ ನಗರದ ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ, ವಿಶೇಷವಾಗಿ ಪಂಜಿನ ಕವಾಯತಿ, ಹೀಗೆ ಹಲವಾರು ಹೊಸ ಹೊಸ ವಿಚಾರಗಳನ್ನು ಆಯೋಜಿಸಿಕೊಳ್ಳುವುದರ ಮುಖಾಂತರವಾಗಿ ಈ ವರ್ಷದ ದಸರಾ ಮಹೋತ್ಸವ ಹೆಚ್ಚಿನ ಮೆರಗನ್ನು ನಮ್ಮ ತುಮಕೂರು ದಸರಾ ಪಡ್ಕೊಂಡಿದೆ ಅಂತ ಹೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ನಮ್ಮ ಜಿ ಪರಮೇಶ್ವರವರು ಇದಕ್ಕೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಇದನ್ನು ಈ ರೀತಿಯಾಗಿ ನಡೆಯಬೇಕು, ಇದಕ್ಕೆಲ್ಲ ವ್ಯವಸ್ಥೆಗಳನ್ನು ಈ ರೀತಿ ಆಗಬೇಕು ಅನ್ನುವಂಥ ಮಾರ್ಗದರ್ಶನ ಜಿಲ್ಲಾಡಳಿತಕ್ಕೆ ಕೊಡುವುದರ ಮುಖಾಂತರವಾಗಿ ಇದನ್ನು ಒಂದು ಸುಸಜ್ಜಿತವಾದಂತಹ, ಒಂದು ರೀತಿಯಲ್ಲಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಡೆಯಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.